ರೇವಣ್ಣಗೆ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ಅವರ ಆಪ್ತರಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ. ಜಾಮೀನು ಸಿಕ್ಕರೆ ಹಿಂದೆ ಬಿಡುಗಡೆ ಆಗಬಹುದು. ಸೊ 7 ಗಂಟೆಯ ಒಳಗಾಗಿ, ಅದೇ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ, 7 ಗಂಟೆಯ ಒಳಗಾಗಿ ಆ ಕಾಪಿಯನ್ನ ತೆಗೆದುಕೊಂಡು ಹೋಗಿ ಜೈಲಾಧಿಕಾರಿಗಳಿಗೆ ಕೊಟ್ಟರೆ ಇವತ್ತೇ ರಿಲೀಸ್ ಆಗಬಹುದು. ಜೈಲ ಅಥವಾ ಬೇಲ, ಈ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಉತ್ತರ ಸಿಗುತ್ತೆ. ಕೋರ್ಟ್ ತನ್ನ ಆದೇಶವನ್ನ ಕೊಡುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಮುಂದುವರಿಯುತ್ತಾ ಅಥವಾ ಬೇಲ್ ಆಗುತ್ತಾ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ಜಾಮೀನು ಸಿಗುವಂತಹ ನಿರೀಕ್ಷೆಯಲ್ಲಿ ಅವರ ಕುಟುಂಬಸ್ಥರು ಮತ್ತು ಆಪ್ತರು ಕೂಡ ಇದ್ದಾರೆ. ಬಟ್ ಜಾಮೀನು ಸಿಕ್ಕರೆ ಏನು, ಯಾವ ರೀತಿಯಾಗಿ ಇರಬೇಕು ಅವರ ನಡವಳಿಗಳು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಬಹಳಷ್ಟು ಕಡೆಗಳಲ್ಲಿ ಅವರಿಗೆ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ಇವತ್ತಿನ ಇನ್ಸಿಡೆಂಟ್ ನಲ್ಲಿ ಸೊ ಏನ್ ಆಗಬಹುದು? ಸದ್ಯ ಕೋರ್ಟ್ ಆವರಣದ ಮುಂದೆ ಅಥವಾ ಪರಪ್ಪನ ಅಗ್ರಹಾರದ ಮುಂದೆ ಅವರ ಆಪ್ತರು ಜಮಾವಣೆಗೊಂಡಿದ್ದಾರಾ, ಹೇಗೆ? ಬಹುಶಃ ದಿವ್ಯಾ, ಈ ಪ್ರಕರಣದಲ್ಲಿ ಈಗಾಗಲೇ ಎಚ್.ಡಿ. ರೇವಣ್ಣ ಬೆಂಬಲಿಗರು ಪರಪ್ಪನ ಅಗ್ರಹಾರದ ಬಳಿ ಜಮಾಯಿಸ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ಆಸೆ, ಬಹುಶಃ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ನಮ್ಮ ನಾಯಕ ರೇವಣ್ಣ ಅವರಿಗೆ ಜಾಮೀನು ಸಿಗಬಹುದು ಅಂತೇಳಿ ಅವರ ಬೆಂಬಲಿಗರು ಪರಪ್ಪನ ಅಗ್ರಹಾರದಲ್ಲಿ ಸೇರ್ತಿದ್ದಾರೆ. ಹೀಗಾಗಿ ಅಲ್ಲೊಂದಷ್ಟು ಭದ್ರತೆಗಳನ್ನು ಸಹ ಮಾಡಿಕೊಳ್ಳುವ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಅಂದರೆ ಬಿಡುಗಡೆಯಾದ ಬಳಿಕ ಸೆಲೆಬ್ರೇಷನ್ನು ಅದೆಲ್ಲ ಅವರ ವೈಯಕ್ತಿಕ ವಿಚಾರಗಳು. ಹೀಗಾಗಿ ಅದಕ್ಕೆ ಯಾವುದೇ ಅಡೆತಡೆಗಳು ಅಡ್ಡಿ ಇದ್ಯಾವುದು ಇರೋದಿಲ್ಲ ಅಂತ ಕಂಡು ಬರುತ್ತೆ. ಹೀಗಾಗಿ ಬಿಡುಗಡೆ ಮಾಡಿ ಒಂದು 100-200 ಮೀಟರ್ಗಳ ಮುಂದೆ, ಅಂದರೆ ಒಂದು ಚೆಕ್ ಪೋಸ್ಟನ್ನು ಹಾಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ತನಕ ಆ ಚೆಕ್ ಪೋಸ್ಟ್ನಿಂದ ಹೊರಗೆ, ಅಂದರೆ ಸಾಮಾನ್ಯ ಜನರು ಅಲ್ಲಿಯ ತನಕ ಅವರ ಪ್ರವೇಶಕ್ಕೆ ಅವಕಾಶ ಇದೆ. ಹೀಗಾಗಿ ಅಲ್ಲಿ ಯಾರಾದರೂ ಬೆಂಬಲಿಗರು, ಅವರ ಹಿತೈಷಿಗಳು ಅಥವಾ ಕಾರ್ಯಕರ್ತರು ಇವ್ರು ಯಾರಾದರೂ ಸೆಲೆಬ್ರೇಷನ್ ಅನ್ನು ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ. ಹೀಗಾಗಿ ಬಹುಶಃ ಇವತ್ತೇನಾದರೂ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲೇ ಬಹುತೇಕ ಅವರ ಬೆಂಬಲಿಗರು ಅಲ್ಲಿ ಜಮಾವಣೆಗೊಳ್ತಿದ್ದಾರೆ. ಇನ್ ಕೇಸ್ ಜಾಮೀನು ಸಿಕ್ಕರೆ ಸಂಜೆ ವೇಳೆಗೆ ಏನಾದರೂ ಜೈಲಿಂದ ಇವರು ರಿಲೀಸ್ ಆದರೆ ಆ ಸೆಲೆಬ್ರೇಷನ್ ಅನ್ನು ಅವರ ಬೆಂಬಲಿಗರು ಮಾಡಿಕೊಳ್ಳಬಹುದು.